ನಮಸ್ಕಾರ. ರಿಪಬ್ಲಿಕ್ ಕನ್ನಡ ಡಿಜಿಟಲ್ ಎಕ್ಸ್ಪ್ಲೈನರ್ಗೆ ಸ್ವಾಗತ. ನಾನು ಪ್ರವೀಣ್ ರಾಘವ್. T20 ವಿಶ್ವಕಪ್ನಲ್ಲಿ ತನ್ನ ಪಂದ್ಯಗಳನ್ನು ಬಾಂಗ್ಲಾದೇಶ ಹಾಗೂ ಜೊತೆಗೆ ಅದಕ್ಕೆ ಬೆಂಬಲವಾಗಿ ಭಾರತದ ವಿರುದ್ಧ ವಿಶ್ವಕಪ್ ಪಂದ್ಯವನ್ನು ಬಹಿಷ್ಕರಿಸುವುದಾಗಿ ಘೋಷಣೆ ಮಾಡಿದ್ದ ಪಾಕಿಸ್ತಾನದ ನಾಟಕ ಒಂದೊಂದಾಗಿ ಇದೀಗ ಬಯಲಾಗ್ತಾ ಇದೆ. ಭಾರತ ವಿರುದ್ಧ ಆಡಲ್ಲ ಅಂತ ಪಾಕಿಸ್ತಾನ ಈ ಹಿಂದೆ ಹೇಳಿತ್ತು. ಈಗ ಭಾರತದ ವಿರುದ್ಧ ದ್ವಿಪಕ್ಷೀಯ ಸರಣಿ ಆಡಿಸಿ ಅಂತ ಪಾಕಿಸ್ತಾನ ಅಂಗಲಾಗ್ತಾ ಇದೆ. ಇದಕ್ಕೆ ಕಾರಣ ಒಂದೇ, ದುಡ್ಡು. ಭದ್ರತೆ ಕಾರಣ ನೀಡಿ ಬಾಂಗ್ಲಾ ತಂಡ ಭಾರತದಲ್ಲಿ ಆಡಲ್ಲ ಅಂತ ಹೇಳಿತ್ತು. ಇದಕ್ಕೆ ಬೆಂಬಲವಾಗಿ ಪಾಕಿಸ್ತಾನ ಕೂಡ ಭಾರತದ ವಿರುದ್ಧ ಪಂದ್ಯವನ್ನು ಬಹಿಷ್ಕಾರ ಮಾಡಿತ್ತು, ಜೊತೆಗೆ ಘೋಷಣೆ ಕೂಡ ಮಾಡಿತ್ತು. ಈಗ ಭಾರತದ ವಿರುದ್ಧ ಸರಣಿಗೆ ಈಗ ಪಾಕಿಸ್ತಾನ ಬೇಡಿಕೆ ಇಟ್ಟಿದೆ. ಇದರ ಹಿಂದಿರುವಂಥ ಸ್ಪಷ್ಟ ಕಾರಣ ಪಾಕಿಸ್ತಾನಕ್ಕೆ ಇರೋದು ಒಂದೇ, ಅದು ಹಣ. ಭಾರತ ಜೊತೆಗಿನ ಕ್ರಿಕೆಟ್ ಪಂದ್ಯದಲ್ಲಿ ಸಾವಿರಾರು ಕೋಟಿ ರೂಪಾಯಿ ಬರುತ್ತೆ. ಸಾವಿರಾರು ಕೋಟಿ ರೂಪಾಯಿ ಹಣದ ವ್ಯವಹಾರ ಕೂಡ ನಡೆಯುತ್ತೆ. ಭಾರತ ಪಾಕ್ ನಡುವಿನ ವಿಶ್ವಕಪ್ ಪಂದ್ಯದಲ್ಲಿ ಸುಮಾರು 2200 ಕೋಟಿ ಲಾಭವನ್ನು ಅಂದಾಜು ಮಾಡಲಾಗಿದೆ. ಉಭಯ ತಂಡಗಳ ನಡುವೆ ದ್ವಿಪಕ್ಷೀಯ ಸರಣಿ ನಡೆದರೆ ಅಲ್ಲೂ ಕೂಡ ಕೋಟಿಗಟ್ಟಲೆ ಹಣ ಬರುತ್ತೆ, ಹರಿದು ಬರುತ್ತೆ ICCಗೆ. ಹೀಗಾಗಿ ಪಾಕಿಸ್ತಾನ ಈ ಒಂದು ಹಣದ ಆಸೆಗೋಸ್ಕರ ಭಾರತದ ವಿರುದ್ಧ ಫೆಬ್ರವರಿ 15ಕ್ಕೆ ಮ್ಯಾಚ್ ಆಡೋದಕ್ಕೆ ಒಪ್ಕೊಂಡಿದೆ. ಈ ಕಾರಣಕ್ಕಾಗಿ ಭಾರತ ವಿರುದ್ಧ ದ್ವಿಪಕ್ಷೀಯ ಸರಣಿ, ತ್ರಿಕೋನ ಸರಣಿ 3 ಬೇಡಿಕೆಯನ್ನು ಇಟ್ಟಿರೋದು ಪಾಕಿಸ್ತಾನ. ಈ ಪಂದ್ಯವನ್ನು ಒಪ್ಪಿಕೊಳ್ಳೋಕೆ 3 ಬೇಡಿಕೆಯನ್ನು ಈಗ ಪಾಕಿಸ್ತಾನ ICC ಮುಂದೆ ಇಟ್ಟಿದೆ ಅನ್ನೋದು ಗೊತ್ತಾಗಿದೆ. ಅದು ಒಂದು ದ್ವಿಪಕ್ಷೀಯ ಸರಣಿ, ಮತ್ತೊಂದು ತ್ರಿಕೋನ ಸರಣಿ. ಪಾಕ್ ಮತ್ತು ಬಾಂಗ್ಲಾ ಬೇಡಿಕೆ ಇಟ್ಟಿದೆ, ಎರಡೂ ಕೂಡ ಬೇಡಿಕೆ ಇಟ್ಟಿರೋದು. ಆದರೆ ಸದ್ಯದ ಪರಿಸ್ಥಿತಿ ಗಮನಿಸಿದರೆ ಇದಕ್ಕೆ ಭಾರತ ಒಪ್ಪೋದಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಭಾರತ ಯಾವುದೇ ಕಾರಣಕ್ಕೂ ಇದನ್ನು ಒಪ್ಪಿಕೊಳ್ಳೋದಿಲ್ಲ. ಒಂದು ದ್ವಿಪಕ್ಷೀಯ ಸರಣಿ, ಮತ್ತೊಂದು ತ್ರಿಕೋನ ಸರಣಿ. ತ್ರಿಕೋನ ಸರಣಿಯನ್ನು ಭಾರತ, ಪಾಕಿಸ್ತಾನ, ಬಾಂಗ್ಲಾ, ಅದು ಬಾಂಗ್ಲಾದೇಶದಲ್ಲಿ ಈ ತ್ರಿಕೋನ ಸರಣಿಯನ್ನು ಏರ್ಪಾಡು ಮಾಡಬೇಕು ಅಂತ ಪಾಕ್ ಮತ್ತು ಬಾಂಗ್ಲಾದೇಶ ಈಗಾಗಲೇ ಇಬ್ಬರು ಕೂಡ ICC ಮುಂದೆ ಬೇಡಿಕೆ ಇಟ್ಟಿರೋದು. ಆದರೆ ಭಾರತ ಬಾಂಗ್ಲಾದೇಶಕ್ಕೆ ಹೋಗಿ ಕ್ರಿಕೆಟನ್ನು ಆಡುತ್ತಾ, ಅದು ಸಾಧ್ಯ ಇಲ್ಲ. ಅದು ಭಾರತದ ನಿರ್ಧಾರಕ್ಕೆ ಬಿಟ್ಟಿದ್ದು. ಭಾರತ ಒಪ್ಪಿಕೊಂಡ್ರೆ ಆಗ್ಬೋದು, ಭಾರತ ಒಪ್ಪೋದು ಅಸಾಧ್ಯ ಅಂತ ಹೇಳಲಾಗ್ತಾ ಇದೆ. ಇನ್ನು ಭಾರತದ ವಿರುದ್ಧ T20 ವಿಶ್ವಕಪ್ ಪಂದ್ಯ ಆಡಲ್ಲ ಅಂತ ಈಗಾಗಲೇ ಪಾಕ್ ಘೋಷಣೆ ಮಾಡಿತ್ತು. ಪಾಕ್ ಸರ್ಕಾರ ಕೂಡ ಇದನ್ನು ಘೋಷಣೆ ಮಾಡಿ ಬಾಯ್ಕಟ್ ಕೂಡ ಆರಂಭ ಮಾಡಿದ್ರು. ಆದರೆ ಬಹಿಷ್ಕಾರದ ಘೋಷಣೆ ಬಳಿಕ ಉಂಟಾದಂಥ ಬೆಳವಣಿಗೆಯಲ್ಲಿ ಪಾಕ್ ಈಗಾಗಲೇ ಎಚ್ಚೆತ್ತುಕೊಂಡಿದೆ. ಹಣಕಾಸಿನ ವ್ಯವಹಾರ ಆಗಿರ್ಬೋದು, ಲಾಭ ನಷ್ಟದ ಎಲ್ಲ ಲೆಕ್ಕಾಚಾರವನ್ನು ಅಳೆದು ತೂಗಿ ಇದೀಗ ಪಾಕಿಸ್ತಾನ ಈ ಒಂದು ನಿರ್ಧಾರಕ್ಕೆ ಬಂದಿರೋದು. ಈ ಪಾಕಿಸ್ತಾನ ತನ್ನ ನಿಲುವನ್ನು ಈಗ ಸದ್ಯಕ್ಕೆ ಬದಲಿಸಿದೆ, ಒಪ್ಪಿಗೆಯನ್ನು ಸೂಚಿಸಿರೋದು. ಹಾಗಾದರೆ ಪಾಕ್ನ 3 ಬೇಡಿಕೆಗಳನ್ನು ಈಗಾಗಲೇ ICC ತಿರಸ್ಕಾರ ಮಾಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇವತ್ತು ICC ಒಂದು ಪ್ರಕಟಣೆಯನ್ನು ತಿಳಿಸಿದೆ. ಅದರಲ್ಲಿ ICC ಈಗ ಪಾಕಿಸ್ತಾನದ PCB ಈಗಾಗಲೇ ಭಾರತದ ವಿರುದ್ಧ ಪಂದ್ಯವನ್ನು ಆಡೋದಕ್ಕೆ ಒಪ್ಕೊಂಡಿದೆ ಅನ್ನೋದನ್ನು ಈಗ ICC ಸ್ಪಷ್ಟಪಡಿಸಿದೆ. ಇನ್ನು ಜೊತೆಗೆ ಪಾಕಿಸ್ತಾನ ಬೇಡಿಕೆಯನ್ನು ಇಟ್ಟಿತ್ತು ICC ಮುಂದೆ, ಆ ಬೇಡಿಕೆಯನ್ನು ಈಗ ತಿರಸ್ಕರಿಸಿರೋದು. ಇನ್ನು ಮತ್ತೊಂದು ಕಡೆ ಈ ಬಾಂಗ್ಲಾ ಮತ್ತು ಪಾಕಿಸ್ತಾನ 3 ಬೇಡಿಕೆಯನ್ನು ಇಟ್ಟಿತ್ತು, ಈಗಾಗಲೇ ಅದನ್ನು ICC ತಿರಸ್ಕಾರ ಮಾಡಿದೆ. ಹಾಗಾದರೆ ಮತ್ತೊಂದು ಕಡೆ 2 ವಿಚಾರಕ್ಕೆ ICC ಒಪ್ಪಿಗೆಯನ್ನು ಕೊಟ್ಟಿದೆ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಭಾರತ ಮತ್ತು ಪಾಕ್ ನಡುವೆ ಈ ದ್ವಿಪಕ್ಷೀಯ ಸರಣಿ ಮಾಡಬೇಕು. ಆವಾಗಲೇ ಹೇಳಿದೆ ನಾನು, ಭಾರತ ಮತ್ತು ಪಾಕ್ ಬಾಂಗ್ಲಾ ಒಳಗೊಂಡಂಥ ತ್ರಿಕೋನ ಸರಣಿಯನ್ನು ಆಯೋಜನೆ ಮಾಡಬೇಕು. ಜೊತೆಗೆ 3 ತಂಡಗಳು ಕೂಡ ಈ ಭಾರತ ಬಾಂಗ್ಲಾ ಪ್ರವಾಸವನ್ನು ಮಾಡಿ ಅಲ್ಲಿ ಈ ಕ್ರಿಕೆಟನ್ನು ಆಡಬೇಕು ಅಂತ ಪಾಕಿಸ್ತಾನ ಮತ್ತು ಬಾಂಗ್ಲಾ ಬೇಡಿಕೆಯನ್ನು ಇಟ್ಟಿದೆ. ಇದನ್ನು ಈಗ ICC ತಿರಸ್ಕಾರ ಮಾಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇದು ಜೊತೆಗೆ ICC ಹೇಳಿರೋದು, ಇದು ತನ್ನ ವ್ಯಾಪ್ತಿಗೆ ಬರಲ್ಲ ಅಂತ ICC ಈಗಾಗಲೇ ಸ್ಪಷ್ಟಪಡಿಸಿದೆ ಅಂತ ವರದಿ ಕೂಡ ಆಗಿದೆ. ಆದರೆ ಅದರ ಜೊತೆಗೆ 2 ಬೇಡಿಕೆಗೆ ICC ಸಕಾರಾತ್ಮಕವಾಗಿ ಸ್ಪಂದಿಸಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು T20 ವಿಶ್ವಕಪ್ ಆಡದಿದ್ರೂ ಕೂಡ ಬಾಂಗ್ಲಾಗೆ ICC ವಾರ್ಷಿಕವಾಗಿ ಆದಾಯವನ್ನು ನೀಡಬೇಕು ಅನ್ನೋದಿದೆ. ಅದರ ಜೊತೆಗೆ ಈಗಾಗಲೇ ಬಾಂಗ್ಲಾ ಈ ಭಾರತದಲ್ಲಿ ನಾವು ಕ್ರಿಕೆಟನ್ನು ಆಡೋದಿಲ್ಲ ಅಂತ ಈಗಾಗಲೇ ಸ್ಪಷ್ಟಪಡಿಸಿತ್ತು. ಮತ್ತೊಂದು ಕಡೆ ಬಾಂಗ್ಲಾದೇಶಕ್ಕೆ ಒಂದು ರೀತಿಯಾಗಿ ಆತಂಕ ಕಾಡ್ತಾ ಇತ್ತು, ಎಲ್ಲಿ ವಾರ್ಷಿಕವಾಗಿ ಆದಾಯ ಬರುತ್ತೆ, ವಾರ್ಷಿಕವಾಗಿ ICC ಇಂತಿಷ್ಟು ಆದಾಯವನ್ನು ಪ್ರತಿ ಟೀಮ್ಗೆ ಕೊಡಬೇಕಾಗುತ್ತೆ, ಆ ಒಂದು ಆದಾಯ ಎಲ್ಲಿ ತಡೆ ಹಿಡಿಯುತ್ತೆ ಅನ್ನೋ ಒಂದು ಆತಂಕ ಬಾಂಗ್ಲಾದೇಶಕ್ಕೆ ಇತ್ತು. ಈಗ ಪಾಕಿಸ್ತಾನ ಯಾವಾಗ ಈ ಬಾಂಗ್ಲಾ ಪರವಾಗಿ ನಿಂತು ಈಗ ಭಾರತದ ವಿರುದ್ಧ ನಾವು ಕ್ರಿಕೆಟನ್ನು ಆಡ್ತೀವಿ ಅಂತ ಒಪ್ಕೊಳ್ತೋ, ಅದು ಒಂದು ಷರತ್ತನ್ನು ವಿಧಿಸಿದೆ. ಬಾಂಗ್ಲಾದೇಶಕ್ಕೆ ಬರುವಂಥ ಆದಾಯ ಬರಬೇಕು, ಜೊತೆಗೆ ಯಾವುದೇ ರೀತಿಯಾಗಿ ನಿರ್ಬಂಧವನ್ನು ವಿಧಿಸಬಾರ್ದು, ದಂಡವನ್ನು ಕೂಡ
ವಿಧಿಸಬಾರ್ದು ಅಂತ ಈಗಾಗಲೇ ಪಾಕ್ ಹೇಳಿದೆ. ICC ಕೂಡ ಇದಕ್ಕೆ ಒಪ್ಪಿಗೆ ಸೂಚಿಸಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಮತ್ತೊಂದು ಕಡೆ ಭಾರತ ಮತ್ತು ಪಾಕ್ ಹೈಬ್ರಿಡ್ ಮಾದರಿ ಪಂದ್ಯವನ್ನು 2031ರವರೆಗೂ ಕೂಡ ವಿಸ್ತರಿಸಲು ಮನವಿಯನ್ನು ಮಾಡಿಕೊಂಡಿತ್ತು. ಆ ಮನವಿಗೆ ಇದೀಗ ICC ಒಪ್ಪಿಗೆಯನ್ನು ಸೂಚಿಸಿದೆ. ವರದಿಗಳ ಪ್ರಕಾರ ಭಾರತ ಹಾಗೂ ಪಾಕ್ ನಡುವಿನ ಹೈಬ್ರಿಡ್ ಮಾದರಿ ಪಂದ್ಯದ ಒಪ್ಪಂದವನ್ನು ಈಗಾಗಲೇ 2031ರವರೆಗೂ ಕೂಡ ವಿಸ್ತರಿಸಲು ಪಾಕ್ ಮತ್ತು ಬಾಂಗ್ಲಾ ಮಂಡಳಿಗಳು ಕೂಡ ಈಗ ICC ಮುಂದೆ ಬೇಡಿಕೆಯನ್ನು ಇಟ್ಟಿದ್ವು. ಇನ್ನು 2027ರವರೆಗೂ ಕೂಡ ಭಾರತ ಪಾಕ್ ಪಂದ್ಯ ಈ ಎರಡೂ ದೇಶ ಹೊರತುಪಡಿಸಿ ತಟಸ್ಥ ಸ್ಥಳದಲ್ಲಿ ನಡೆಸುವ ಬಗ್ಗೆ BCCI ಒಪ್ಪಂದವನ್ನು ಮಾಡಿಕೊಂಡಿದೆ. ಆದರೆ 2031ರ ಏಕದಿನ ವಿಶ್ವಕಪ್ ಆ ಒಂದು ಸಂದರ್ಭದಲ್ಲಿ ಭಾರತ ಮತ್ತು ಬಾಂಗ್ಲಾ ಆತಿಥ್ಯವನ್ನು ವಹಿಸಿದೆ. ಹೀಗಾಗಿ ಹೈಬ್ರಿಡ್ ಮಾದರಿಯನ್ನು 2031ರವರೆಗೂ ಕೂಡ ವಿಸ್ತರಿಸಿ ಆ ವಿಶ್ವಕಪ್ನಲ್ಲಿ ಪಾಕ್ ತನ್ನ ಪಂದ್ಯವನ್ನು ಬಾಂಗ್ಲಾದಲ್ಲಿ ಆಡಲು ನಿರ್ಧಾರವನ್ನು ಮಾಡಿದೆ. ಇನ್ನು ಭಾರತದ ನೆಲದಲ್ಲಿ ಆಡಲು ನಿರಾಕರಣೆ ಮಾಡಿದೆ. ಹೀಗಾಗಿ ನಿರಾಕರಣೆ ಮಾಡಿದ್ದೇ ಆದಲ್ಲಿ ಟೂರ್ನಿಯಿಂದಲೇ ಹೊರಬಿದ್ದಿದ್ದ ಬಾಂಗ್ಲಾದೇಶದ ವಿರುದ್ಧ ICC ಈ ರೀತಿಯಾಗಿ ಕಠಿಣ ಕ್ರಮವನ್ನು ಕೈಗೊಳ್ಳುವ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಆದರೆ ಬಾಂಗ್ಲಾ ವಿರುದ್ಧ ಯಾವುದೇ ರೀತಿ ಕ್ರಮ ಕೈಗೊಳ್ಳದೇ ಇರೋದಕ್ಕೆ ICC ನಿರ್ಧಾರವನ್ನು ಮಾಡಿದೆ. ಹಾಗೂ ಬಾಂಗ್ಲಾ ಕ್ರಿಕೆಟ್ ಮಂಡಳಿಗಳ ಜೊತೆಗಿನ ಸಭೆ ಬಳಿಕ ಈ ನಿರ್ಧಾರಕ್ಕೆ ಈಗ ICC ಬಂದಿರೋದು. ಇದರ ಬಗ್ಗೆ ಇವತ್ತು ICC ಮಾಹಿತಿಯನ್ನು ಹಂಚಿಕೊಂಡಿದೆ. ಇನ್ನು ಈ ವಿಚಾರದಲ್ಲಿ ಬಾಂಗ್ಲಾ ಕ್ರಿಕೆಟ್ ಮಂಡಳಿ ಕೂಡ ಬಾಂಗ್ಲಾ ಕ್ರಿಕೆಟ್ ಮಂಡಳಿ ಮೇಲೆ ಯಾವುದೇ ರೀತಿಯಾಗಿ ಆರ್ಥಿಕವಾಗಿ ಆಗಿರ್ಬೋದು, ಕ್ರೀಡಾ ಹಾಗೂ ಆಡಳಿತಾತ್ಮಕವಾಗಿ ಯಾವುದೇ ರೀತಿಯಾಗಿ ದಂಡವನ್ನು ಹೇರದೇ ಇರಲು ಸಮ್ಮತಿಸಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ವಿಶ್ವಕಪ್ ಬಗ್ಗೆ ವಿವಾದವನ್ನು ಪರಿಹಾರ ಸಮಿತಿ DRC ಅಂತ ಕರಿತೀವಿ, ಅದನ್ನು ಸಂಪರ್ಕಿಸುವ ಹಕ್ಕನ್ನು ಬಾಂಗ್ಲಾ ತನ್ನಲ್ಲಿ ಉಳಿಸಿಕೊಂಡಿದೆ. ಈ ಶಿಕ್ಷೆಯ ಬದಲು ಪರಸ್ಪರ ಒಪ್ಪಂದವನ್ನು ಹಾಗೂ ನ್ಯಾಯಸಮ್ಮತವಾಗಿ ತತ್ವಗಳ ಮೂಲಕ ಪರಿಹಾರವನ್ನು ಕಂಡುಕೊಳ್ಳಲಾಗಿದೆ ಅಂತ ICC ಹೇಳಿರೋದು. ಇನ್ನು ಒಪ್ಪಂದದ ಪ್ರಕಾರ ICC ಮುಂದೆ ಒಂದು ಒಪ್ಪಂದವನ್ನು ಮಾಡಿಕೊಂಡಿದೆ ಬಾಂಗ್ಲಾ. 2028 ಹಾಗೂ 31ರ ನಡುವೆ ICC ಟೂರ್ನಿಯನ್ನು ಆತಿಥ್ಯದ ಹಕ್ಕನ್ನು ಬಾಂಗ್ಲಾದೇಶಕ್ಕೆ ಈಗ ನೀಡಲಾಗಿದೆ. 2031ರ ವಿಶ್ವಕಪ್ ಭಾರತ ಮತ್ತು ಬಾಂಗ್ಲಾ ಎರಡೂ ದೇಶಗಳು ಆತಿಥ್ಯವನ್ನು ವಹಿಸಿರೋದು. ಅದಕ್ಕೂ ಮುಂಚಿತವಾಗಿ ಬಾಂಗ್ಲಾದೇಶ ಮತ್ತೊಂದು ಆತಿಥ್ಯವನ್ನು ವಹಿಸುತ್ತೆ. 2028ರಲ್ಲಿ ವಿಶ್ವಕಪ್ಪನ್ನು ಆಡಿಸಲಿದೆ. ಹೀಗಾಗಿ ಒಂದು ಆರಂಭದಿಂದಲೂ ಕೂಡ ಬಾಂಗ್ಲಾದೇಶ ಯಾವಾಗ ಭಾರತದಲ್ಲಿ ನಮಗೆ ಸುರಕ್ಷತೆ ಇಲ್ಲ, ಭದ್ರತೆ ದೃಷ್ಟಿಯಿಂದ ನಾವು ಕ್ರಿಕೆಟನ್ನು ಆಡೋದಿಲ್ಲ ಅಂತ ಹೇಳ್ತು, ಅದಾದ ಬಳಿಕ ಪಾಕಿಸ್ತಾನ ಕೂಡ ಅದಕ್ಕೆ ಬೆಂಬಲವಾಗಿ ನಿಂತು ಅದು ಕೂಡ ಬಾಯ್ಕಾಟ್ ಅಭಿಯಾನವನ್ನು ಪ್ರಾರಂಭ ಮಾಡಿತ್ತು. ಈಗ ಪಾಕಿಸ್ತಾನ ಬುದ್ಧಿ ಕಲಿತಂತೆ ಕಾಣ್ತಾ ಇದೆ. ಕಾರಣ ಪಾಕಿಸ್ತಾನಕ್ಕೆ ಬರುವಂಥ ಆದಾಯ ಮೂಲ ನೂರಾರು ಕೋಟಿ ಆದಾಯ ಬರುತ್ತೆ ಪಾಕಿಸ್ತಾನಕ್ಕೆ. ಒಂದು ವೇಳೆ ಪಾಕಿಸ್ತಾನ ಭಾರತದ ವಿರುದ್ಧ ಪಂದ್ಯವನ್ನು ಆಡದೇ ಇದ್ದಲ್ಲಿ ಎಲ್ಲ ದುಡ್ಡು ಹೋಗ್ಬಿಡುತ್ತೆ, ಲಾಸ್ ಆಗಿಬಿಡುತ್ತೆ, ದುಡ್ಡು ಬರೋದಿಲ್ಲ. ಈ ಕಾರಣಕ್ಕೋಸ್ಕರ ಪಾಕಿಸ್ತಾನ ಒಂದು ಹಣದ ಆಸೆಗೋಸ್ಕರ ಈ ಒಂದು ಭಾರತದ ವಿರುದ್ಧ ಪಂದ್ಯವನ್ನು ಆಡುವುದಕ್ಕೆ ಒಪ್ಕೊಂಡಿದೆ. ಇದಿಷ್ಟು ಇದಾಗಿತ್ತು ಇವತ್ತಿನ ಡಿಜಿಟಲ್ನ ವಿಶೇಷ. ನೋಡ್ತಾರೆ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.